Hi friends, welcome to my YouTube channel. ಇವತ್ತಿನ ಒಂದು ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂತಂದ್ರೆ, ನಮ್ಮ ಹೊಲದಾಗ ಇಲ್ಲಿ ರೌದಿ ಕಟ್ರು ಹೊಡ್ಯಾಕೆ ಬಂದಾರ. ಅಲ್ಲಿ ತೋರಿಸ್ತೇನೆ ನಿಮ್ಗೆ. ಮ್ಯಾಲಿನ ಕಟ್ಟೆ ಹೊಡ್ಯಾಕ್ತಾರ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಹೊಲದಾಗ ಟ್ರ್ಯಾಕ್ಟರ್ ರೌದಿ ಕಟ್ರು ಹೊಡ್ಯಾಕತ್ತೈತಿ. ನೋಡ್ತಾ ಇರ್ಬೋದು, ಅಲ್ಲಿ ಟ್ರ್ಯಾಕ್ಟರ್ ಹೊಂಟೈತಿ. ಇಲ್ಲಿ ನೋಡ್ರಿ, ರೌದಿ ಈ ರೀತಿ ಸ್ವಲ್ಪ ಸಣ್ಣಾಗಿ ಬಿದ್ದೈತಿ. ರೌದಿ ಕಟ್ಟರು ಹೊಡಿ ಉದ್ದೇಶ ಏನಪ್ಪ ಅಂತಂದ್ರೆ, ಇದು ರೌದಿ ದೌಡ ಕುಳಿತದ ಮತ್ತು ಸಾಲಿಂದ ಸಾಲಿಗೆ ಹಾಕಿದಾಗ ಕರೆಕ್ಟಾಗಿ ಸಾಲಿನೊಳಗೆ ಕುಂದಿರ್ತದೆ. ಮತ್ತು ರೌದಿ ಕಟ್ರು ಹೊಡೆಸ್ಲಿಕ್ಕಪ್ಪ ಅಂದ್ರೆ ಏನಾಗ್ತೈತಪ್ಪ ಅಂತಂದ್ರೆ, ಸ್ವಲ್ಪ ರೌದಿ ಹೆಚ್ಚಾಗಿ ಸ್ವಲ್ಪ ಏನಾಗ್ತೈತಿ, ಸಾಲಿನ ತುಂಬ ಕುಂದಿರ್ತೈತಿ. ಮತ್ತು ಮಳಿಕೆಗಳು ಹೇಳಕ್ಕೆ ಸ್ವಲ್ಪ ಇದು ಮಾಡ್ತೈತಿ. ಸ್ವಲ್ಪ ಅಂದ್ರೆ ಅವಕ್ಕೆ ಯಾವುದೇ ರೀತಿ ಇದು ಕೊಡಂಗಿಲ್ಲ. ಮಳಿಕೆಗಳು ಸರಿಯಾಗಿ ಮ್ಯಾಗ ಬರೋಕ್ಕೆ ಅವಕ್ಕೆ ಇದು ಸಿಗಂಗಿಲ್ಲ. ಅದ್ರ ಸಲುವಾಗಿ ರೌದಿ ಸಣ್ಣಗೆ ಕಟ್ರು ಹೊಡೆಸೋದ್ರಿಂದ ರೌದಿ ಸಣ್ಣಗೆ ಸಾಲಿನಾಗ ಕುಂದಿರ್ತೈತಿ. ಕುಂತ್ಕರಿಂದ ಯಾರೇ ಕಬ್ಬು ಹಚ್ಚಿದವರು ಕಬ್ಬು ಕಳಿಸಿದ ನಂತರ ಏನಪ್ಪ ಅಂದ್ರೆ, ನೀವು ರೌದಿ ಕಟ್ರೆ ಹೊಡೆಸೋದು ಭಾಳ ಮುಖ್ಯ. ನೀವು ರೌದಿ ಸುಡೋದ್ರಿಂದ ಏನಾಗ್ತೈತಿ, ರೌದಿ ಸುಟ್ಟಪ್ಪ ಅಂತಂದ್ರೆ ಸುಟ್ಟಂತಂದ್ರೆ ಪೂರ ಹೊಲ ಸ್ವಚ್ಛ ಆಗ್ತದೆ. ಅದೇನಿಲ್ಲ ಅನ್ನೋದಿಲ್ಲ. ಆದ್ರೆ ರೌದಿ ಸುಡೋದ್ರಿಂದ ನೀವು ನಿಮ್ಮ ಹೊಲದಾಗ ಇರ್ತಕ್ಕಂತಹ ಎಷ್ಟೋ ಟನ್ ಗಂಟ್ಲೆ ಗೊಬ್ಬರ ಕಳ್ಕೊಂಡಂಗೆ ಆಗ್ತೈತಿ. ಅದ್ರ ಸಲುವಾಗಿ ರೌದಿ ಸುಡೋದಕ್ಕಿಂತ ರೌದಿ ಕಟ್ರು ಹೊಡಿಸಿ, ಒಂದು ಸಾಲು ಬಿಟ್ಟು ಒಂದು ಸಾಲು ಹಾಕಿಸಿ, ಮತ್ತು ಅದರೊಳಗೆ ಚಲೋತ್ತಂಗೆ ಗಳೆ ಮಾಡಿಸಿ ಮತ್ತೊಂದು ಸಾಲಿನಿಂದ ಮತ್ತೊಂದು ಸಾಲಿಗೆ ತೆಗೆದು ಹಾಕಿ ನೀವು ಮತ್ತು ಸಾಲನ್ನು ಗಳೆ ಮಾಡೋದ್ರಿಂದ ಏನಾಗ್ತೈತಿ, ಭೂಮಿಯೊಳಗೆ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಈ ಎರೆಹುಳ ಮತ್ತು ಕೆಲವೊಂದಿಷ್ಟು ಕ್ರಿಮಿಕೀಟಗಳು ಮೈಕ್ರೋಬ್ಸು ಅಲ್ಲಿ ತನ್ನಿಂದ ತಾನೇ ಕ್ರಿಯೇಟ್ ಆಗ್ತಾವೆ. ಅದ್ರ ಸಲುವಾಗಿ ರೌದಿ ಕಟ್ರನ್ನ ಅತ್ಯವಶ್ಯಕವಾಗಿ ಹೊಡೆಸ್ಬೇಕು. ರೌದಿ ಸುಟ್ಟು ನೀವು ಭೂಮಿಯೊಳಗೆ ಏನು ಮಾಡ್ತೀರಿ, ಕೆಲವೊಂದಿಷ್ಟು ಗೊಬ್ಬರನ ಕಳ್ಕೊಂಡಂಗೆ ನೀವು. ಅದ್ರ ಸಲುವಾಗಿ ಎಲ್ಲ ರೈತರು ಏನು ಮಾಡಬೇಕಪ್ಪ ಅಂದ್ರೆ, ರೌದಿ ಕಟ್ರು ಹೊಡೆಸಲೇಬೇಕು. ರೌದಿ ಕಟ್ರು ಹೊಡೆಸೋದ್ರಿಂದ ಭೂಮಿಗೆ ಅತ್ಯವಶ್ಯಕವಾದಂಥ ಗೊಬ್ಬರ ತನ್ನಿಂದ ತಾನೇ ರೌದಿ ಒಳಗೆ ಈ ಕಬ್ಬು ಬೆಳೆದಿರ್ತದಪ್ಪ. ಕಬ್ಬು ಬೆಳೆದೈತಪ್ಪ ಅಂತಂದ್ರೆ, ಕಬ್ಬಿನ ಮ್ಯಾಲ ಏನಿರುತ್ತಲ್ಲ ಗರಿ, ಅದು ಏನಪ್ಪ ಅಂದ್ರೆ ಅದರೊಳಗೆ ತನ್ನ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಫರ್ಟಿಲೈಸರ್ಸನ್ನು ತಾನೇ ಹಿಡಿದಿಟ್ಕೊಂಡಿರ್ತದೆ. ಅದ್ರ ಸಲುವಾಗಿ ಅದು ಒಣಗೋದ್ರಿಂದ ಏನಾಗ್ತೈತಪ್ಪ ಅಂದ್ರೆ, ಅತ್ಯವಶ್ಯಕವಾಗಿರ್ತಕ್ಕಂಥ ಪೊಟ್ಯಾಶು ಮತ್ತು ನೈಟ್ರೋಜನ್ನು ಮತ್ತು ಇವೆಲ್ಲ ಫಾಸ್ಫರಸ್ಸು ಇವೆಲ್ಲ ಏನಪ್ಪ ಅಂದ್ರೆ ತನ್ನಿಂದ ತಾನೇ ಭೂಮಿಗೆ ಸಿಗ್ತಾವೆ. ಅದ್ರ ಸಲುವಾಗಿ ರೈತರು ಎಲ್ಲರೂ ಸುಡಕ್ಕೆ ಹೋಗ್ಬಾರ್ದು. ಸುಟ್ಟು ನೀವು ಎಲ್ಲ ಕೈ ಸ್ವಚ್ಛ ಆಗುತ್ತೆ, ಕೋಲಿ ಬಡ್ಡಿ ಕಡಿದ್ರೆ ಸ್ವಚ್ಛ ಮನಗಂಡು ಚಿಗತ್ ಬರ್ತಾವ ಅಂತ ಅನಿಸ್ತದೆ. ಬಟ್ ಆದ್ರೆ ರೌದಿ ಇಡೋದ್ರಿಂದ ನಾವು ಬ್ಯಾಸಿಗೆ ಕಾಲಕ್ಕೆ ಇನ್ನು ಕಬ್ಬು ಕಳಿಸ್ತೀವ್ರೆ. ಈಗ ಆಯ್ತು, ಈಗ ನವಂಬರಿಂದ ಸೀಸನ್ ಸ್ಟಾರ್ಟ್ ಆಗ್ತೈತಿ. ಡಿಸೆಂಬರು, ಜನವರಿ, ಫೆಬ್ರವರಿ ಲಾಸ್ಟ್ ತನಕ ಸೀಸನ್ ನಡೀತಿರ್ತದೆ. ನಾವು ಡಿಸೆಂಬರ್ದಾಗ ಕಬ್ಬು ಹೋಯ್ತಪ್ಪ ಅಂತಂದ್ರೆ, ಮುಂದೆ ಬ್ಯಾಸಿಗೆ ದೌಡಿ ಕಬ್ಬು ಎತ್ತರಾಗಿ ಏನಾಗ್ತವಪ್ಪ ಅಂದ್ರೆ ನೆಳಗೊಯ್ದು ಆಮೇಲೆ ಏನಾಗುತ್ತೆ, ಕಸ ಆಗ್ಲಾರ್ದಂಗೆ ಸ್ವಲ್ಪ ಭೂಮಿಯನ್ನು ಕಾಪಾಡ್ಕೊತೈತಿ. ಅದೇ ನೀವು ಜನವರಿ ಫೆಬ್ರವರಿ ಆಗೋದು ಕಬ್ಬು ಹೋದಪ್ಪ ಅಂದ್ರೆ ಅವು ಬಿಸಿಲಿಗೆ ಮ್ಯಾಗ ಇಳಂಗಿಲ್ಲ.
ಅದ್ರ ಸಲುವಾಗಿ ನಾವು ರೌದಿ ಬಿಡೋದ್ರಿಂದ ಏನಾಗ್ತೈತಿ, ಅದು ನಾವು ನೀರು ಹಾಸಿದ್ದನ್ನು ಅತಿ ದೌಡದೇನು ಭೂಮಿಯನ್ನು ಆರಿಸ್ಬಿಡ್ಲಾರ್ದಂಗೆ ಅದು ಕಾಪಾಡ್ತೈತಿ. ಅದ್ರ ಸಲುವಾಗಿ ರೌದಿ ಬಿಡಲೇಬೇಕು. ರೌದಿ ಬಿಡೋದು ಅತಿ ಅವಶ್ಯ ಅಂತ ನನಗನ್ನಿಸ್ತದೆ. ಮತ್ತು ಇನ್ನೊಂದಿಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದ್ರೆ, ಕೆಲವೊಂದಿಷ್ಟು ಜನ ರೌದಿ ಮ್ಯಾಲನ ಮಳ್ಳಿ ಗೊಬ್ಬರ ಅಂತ ಸುರಿತಾರೆ. ಮಳ್ಳಿ ಗೊಬ್ಬರ ಸುರಿದ್ರಿಂದ ಮತ್ತು ರೌದಿನೂ ದೌಡ ಏನು ಮಾಡ್ತೈತಿ, ಅದರ ಹೀಟಿಗೆ ಅದರ ಶಾಖಕ್ಕೆ ದೌಡ್ ಕೊಳ್ತು ಬಿಡ್ತದೆ. ಅದು ಚಲೋನ, ಅದೇನಿಲ್ಲ ಅನ್ನೋದಿಲ್ಲ, ಅದು ಭಾಳ ಚಲೋ. ಬಟ್ ನೀವು ಹೊರಗಡೆ ಗೊಬ್ಬರ ತೊಗೋಬೇಕಂದ್ರೆ 5,000 ರೂಪಾಯಿ ಒಂದು ಟ್ಯಾಕ್ಟ್ರ್ ಇರ್ಲಾರ್ದ ಇಲ್ಲೇ ಇಲ್ಲ. ಅದ್ರ ಸಲುವಾಗಿ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ, ಈ ನಿಮ್ಮ ಭೂಮಿಯೊಳಗೆ ಇರ್ತಕ್ಕಂಥ ಗೊಬ್ಬರನ ನೀವು ಕಾಪಾಡ್ಕೊರಿ. ಅದನ್ನು ಸುಡಕ್ಕೆ ಹೋಗ್ಬೇಡ್ರಿ. ಏನು ಸ್ವಲ್ಪ ಖರ್ಚಾಗುತ್ತೆ ಭಾಳ ಆದ್ರೆ 1 ಎಕರೆಗೆ 3 ತಾಸು ರೌದಿ ಕಟ್ರು ಹೊಡಿತಾನೆ. 1 ಎಕರೆಗೆ 3 ತಾಸು ಅಂತಂದ್ರೆ ಒಂದು 3,000 ರೂಪಾಯಿ ಖರ್ಚು ಮಾಡ್ತಾನೆ, ಆಯಿತಾ. ಆದ್ರೆ ನೀವು 1 ಎಕರೆದಾಗ ಎಷ್ಟು ಇರ್ತೈತಪ್ಪ ಅಂದ್ರೆ, ಅಂದಾಜಾಗಿ ಹೇಳಿದ್ರೂ ಒಂದು 3 ಟನ್ನರ ಒಂದು 3 ಟನ್ನರ ನಿಮ್ಗೆ ಇದು ಏನಪ್ಪ ಅಂದ್ರೆ ರೌದಿ ಸಿಗ್ತದೆ. ಈ 3 ಟನ್ ಹೋಗಿ ಎಲ್ಲ ಇದು ಆಗಿ ಒಂದು 2 ಟನ್ನರ ನಿಮ್ಗೆ ಗೊಬ್ಬರ ಆಗಿರ್ತದೆ. ಅದ್ರ ಸಲುವಾಗಿ ನೀವು ಎಷ್ಟು ಕ್ಯಾಲ್ಕುಲೇಷನ್ ಮಾಡಿದ್ರೂ ಕೂಡ ಇದು ನಿಮ್ಗೆ ಲುಕ್ಸಾನ ಹೊರತು, ರೌದಿ ಸುಡೋದು ಲುಕ್ಸಾನ. ಅದಕ್ಕಾಗಿ ರೌದಿಯನ್ನು ಇಡ್ರಿ, ಒಂದು ಸಾಲ ಬಿಟ್ಟು ಒಂದು ಸಾಲ ಹಾಕಿರಿ. ರೌದಿಯನ್ನು ಕಟ್ರು ಹೊಡಿಸಿ ಹಾಕಿದ್ರೆ ಇನ್ನೂ ಉತ್ತಮ. ರೌದಿ ಈ ಹಾಕಕ್ಕೆ ಬರ್ತಾರಲ್ಲ ಅವ್ರಿಗೂ ಸ್ವಲ್ಪ ಸರಳ ಆಗ್ತೈತಿ. ಯಾಕಂದ್ರೆ ರೌದಿ ಭಾಳ ದಿಪ್ಪು ಬಿತ್ತಪ್ಪ ಅಂತಂದ್ರೆ ಅವ್ರಿಗೆ ಹಿಂಗೆ ತೆಗೆದು ಯಾಕೆ ಆಗೋದಿಲ್ಲ. ಸ್ವಲ್ಪ ಸಣ್ಣ ಆಯ್ತಪ್ಪ ಅಂದ್ರೆ ಏನು ಮಾಡ್ತಾರೆ, ಸ್ವಲ್ಪ ಹಗರ ಆಗ್ತೈತಿ. ಹಗರ ಆದ್ರೂ ಅವರು ಆರಾಮಾಗಿ ಒಂದು ಸಾಲ ಬಿಟ್ಟು ಒಂದು ಸಾಲ ಹಾಕಕ್ಕೆ ಭಾಳ ಅನುಕೂಲ ಆಗ್ತೈತಿ. ಅದಕ್ಕೆ ರೌದಿ ಕಟ್ರು ಹೊಡೆಸ್ರಿ. ಮತ್ತು ನಾವು 1-2 ದಿನದಿಂದ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದ್ರೆ ಸ್ವಲ್ಪ ನಮಗೂ ಮೈಯಾಗ ಆರಾಮಿದ್ದಿಲ್ಲ. ಮತ್ತು ಜಾತ್ರೆಗೊಂದು ಹೋಗಿ ಬಂದಿದ್ವಿ. ಜಾತ್ರೆಗೊಂದು ಹೋಗಿ ಬಂದ ತಕ್ಷಣ ಸ್ವಲ್ಪ ಏನೋ ನೀರಿನ ಪ್ರಾಬ್ಲಮ್ ಆಗ್ಬೋದು, ಏನೋ ಆಗ್ಬೋದು. ಅದರ ಬೇರೆ ವಾತಾವರಣ ಸರಿ ಇಲ್ಲ. ಹಿಂಗಾಗಿ 1-2 ದಿನ ಆರಾಮಿರಲಿಲ್ಲ. ಅದ್ರ ಸಲುವಾಗಿ ಯಾವುದೇ ವಿಡಿಯೋನೂ ಮಾಡೋಕ್ಕಾಗಿಲ್ಲ ನಮಗೆ. ಇದೇ ರೀತಿ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ನಾವು ಮತ್ತೆ ಇದೇ ರೀತಿಯ ಒಂದು ಕೃಷಿ ಆಗಲಿ, ಮತ್ತು ಈ ನಮ್ಮ ವಿಲೇಜ್ ಲೈಫ್ ಬಗ್ಗೆ ಆಗಲಿ, ಮತ್ತು ಕೆಲವೊಂದಿಷ್ಟು ಕಾಮಿಡಿನೂ ಆ್ಯಡ್ ಮಾಡ್ತಾ ಇರ್ತೇವೆ. ಅದಕ್ಕೆ ನಮ್ಮ ಚಾನಲ್ನ ನೋಡ್ತಾ ಇರ್ರಿ, ನಮ್ಮನ್ನು ಬೆಳೆಸ್ರಿ ಅಂಥೇಳಿ ಎಲ್ಲರಿಗೂ ನಮಸ್ಕಾರ.